ಫಂಕ್ಷನ್ ಎಲ್ಲ ಕುತ್ಕೊಂಡು ನೋಡ್ತಾ ಇದ್ರೆ ಕಳೆದೋಗ್ಬಿಡೋಣ ಅನಿಸ್ತೀವಿ. ಕಾಲೇಜು ರಂಗ 94483 ನಾನು ಯಾವುದೂ ತಗೊಳ್ಳಲ್ಲ. ಯಾಕೆ ಅಂದರೆ ಶಿವಕುಮಾರ್ ಹಿಂಗೆ ಇಟ್ಕೊಬಿಟ್ಟಪ್ಪ ಮಕ್ಕಳ ಆವಾಗಲೂ ಇಲ್ಲ ಹಂಗೆ ಬನ್ನಿ ಎರಡು ಇಲಾಖೆಯಿಂದ ಸನ್ಮಾನ ಯಾವುದು ಬೇರೆ ಅನ್ಸಲ್ಲ. ಬೇರೆ ನಾನು ಬೇರೆ ಎಲ್ಲ ಒಂದೇ. ಗೌರ್ಮೆಂಟ್ಗೆ ಇದು ಸಂಸ್ಕೃತಿ ಇಲಾಖೆ ಆಗಿರ್ಬೋದು ಅಥವಾ ಯಾವುದೇ ಇಲಾಖೆ ಆಗ್ಬೋದು, ನಾನು ಈ ಬೆಳವಣಿಗೆಗೆ ಆಗಬೇಕಾದ್ರೆ ಅವರೆಲ್ಲದರ ಸಹಕಾರದಿಂದ ನನಗೆ ಎತ್ತರಕ್ಕೆ ಬಂದಿದ್ದೀನಿ. ಆದ್ದರಿಂದ ಅವರು ಈ ದಿನ ಬಂದು ನನಗೆ ಒಂದು ಗುರುತಿಸಿ ನನ್ನನ್ನು ಸನ್ಮಾನಿಸಿದ್ದಾರೆ. ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಆಗ್ಬೋದು ಅಥವಾ ನಮ್ಮ ಗೌರವಾನ್ವಿತ ಮೋದಿಯವರಾಗ್ಬೋದು ನನ್ನನ್ನು ಗುರುಸಿ ಈ ಒಂದು ಪದ್ಮಶ್ರೀ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಹಾಗೂ ಮಾನ್ಯ ಗೌರವಾನ್ವಿತ ಮೋದಿಯವರಿಗೂ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಅಂಕೇಗೌಡರ ಪುಸ್ತಕ ಪ್ರೇಮ ನಿಜಕ್ಕೂ ಒಂದು ಮರುಜನ್ಮವನ್ನು ಪಡ್ಕೊಳ್ತು. ಯಾಕೆಂದರೆ ನಾನು ಮೊದಲು ಹೇಳಿದ್ದೆ, ಇವತ್ತು ಕೂಡ ಅದನ್ನು ರಿಪೀಟ್ ಮಾಡ್ತೀನಿ. ಇವರ ಸೇವೆ ಯಾವ ಮಟ್ಟದಲ್ಲಿ ಸಾರ್ಥಕತೆಯನ್ನು ಗೊಳ್ಕೊಳ್ತಿದ್ರೆ, ಇವರು ಮನುಷ್ಯ ಹುಟ್ಟಿದ ಮೇಲೆ ತೀರ್ಕೊಳ್ಳೇಬೇಕು. ಇವರು ಯಾವತ್ತಾರು ಮುಂದೊಂದು ದಿವಸ 100 ವರ್ಷದ ನಂತರ ತೀರ್ಕೊಂಡ್ರೂ ಕೂಡ ಇವರ ಬಂಧು ಬಳಗ ಇವರಿಗೆ ಬರ್ತಾರೋ ಇಲ್ಲೋ ನೋಡೋದಕ್ಕೆ ಅದಕ್ಕಿಂತ ಮುಂಚೆ ಇಡೀ ಸರ್ಕಾರ ಬಂದು ಇವರ ದೇಹಕ್ಕೆ, ಇವರ ಬಾಡಿಗೆ ಗೌರವ ಸಲ್ಲಿಸೋಕೆ ನಿಂತಿರುತ್ತೆ. ಅಂತಹ ಒಂದು ಸನ್ಮಾನ, ಅಂತಹ ಒಂದು ನಾಗರಿಕ ಪ್ರಶಸ್ತಿ ಇವರ ಸೇವೆಗೆ, ಪುಸ್ತಕ ಪ್ರೀತಿಗೆ ಬಂದಿದೆ. ಹಾಗಾಗಿ ಇವರು ಪುಸ್ತಕ ಪ್ರೀತಿ ಇಡೀ ಜಗತ್ತಿಗೆ ಒಂದು ಸುದ್ದಿ ಆಗುವ ಮಟ್ಟಕ್ಕೆ, ಇವರು ಆ ಮಟ್ಟಕ್ಕೆ ಪುಸ್ತಕ ಪರಿಚಾರಕ ವೃತ್ತಿಗೆ ಒಂದು ಮಾನ್ಯತೆ, ಗೌರವತೆಯನ್ನು ತಂದುಕೊಟ್ರಲ್ಲ. ಅದಕ್ಕಾಗಿ ನಮ್ಮ ಪುಸ್ತಕ ಪ್ರಾಧಿಕಾರದ ವತಿಯಿಂದ ಇವತ್ತು ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀವಿ. ಮನೋಭಾವ ಇದೆ, ಅದು ಭಾಳ ಒಂದು ತುಂಬ ಖುಷಿಯಾಗುವ ಮನೋಭಾವ. ಅವ್ರು ಯಾವುದು ಇದು ನನ್ನ ಪುಸ್ತಕ ಅಂತ ಕೇಳ್ಕೊಳ್ಳಿ ಅಂತಾರೆ, ಎಲ್ಲರೂ ಓದಿ ಆ ವಿಚಾರಕ್ಕೆ ಅವರು ಇದನ್ನು ನಿರಂತರವಾಗಿ ಕಾಪಾಡಲಿ, ಅದಕ್ಕೆ ಏನು ಮಾಡಲಿ ಅಂತ ನಾವು ಕೇಳಿದ್ವಿ, ಏನು ಮಾಡ್ಬೋದು ಅಂತ. ಅದಕ್ಕೆ ಅವರು ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ನಾವು ನಮ್ಮ ಸರ್ಕಾರದ ವತಿಯಿಂದ ಇವ್ರಿಗೆ ಏನು ಮಾಡ್ಬೋದು, ಇದಕ್ಕೆ ಯಾವ ಥರ ಇವ್ರಿಗೆ ಸಹಕಾರ ಕೊಟ್ಟರೆ ಈ ಪುಸ್ತಕಗಳನ್ನ ಹೇಗೆ ಈಸಿಯಾಗಿ ಸುಲಭವಾಗಿ ಬಂದು ಓದುಗರಿಗೆ, ರಿಸರ್ಚರ್ಸ್ಗೆ ಸಿಗೋ ಹಾಗೆ ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳಿದ್ವಿ.